ಸತತ 4 ಗಂಟೆಗಳ ಕಾಲ ಅಲ್ಲು ಅರ್ಜುನ್ ವಿಚಾರಣೆಯನ್ನ ಮಾಡಲಾಯಿತು. ಆ ವಿಚಾರಣೆ ಅಂತ್ಯ ಆಗಿದೆ. ಅಲ್ಲು ಅರ್ಜುನ್ ವಿಚಾರಣೆ ಬೆನ್ನಲ್ಲೇ ಬೌನ್ಸರ್ನನ್ನ ಬಂಧನ ಮಾಡಲಾಗಿದೆ. ಅಲ್ಲು ಅರ್ಜುನ್ 4 ಗಂಟೆಗಳ ಕಾಲ ಅವರನ್ನ ವಿಚಾರಣೆ ಮಾಡಲಾಯಿತು. ಅವರ ವಿಚಾರಣೆ ಆದ ಬಳಿಕ ಅವರ ಬೌನ್ಸರ್ನನ್ನ ಬಂಧನ ಮಾಡಲಾಗಿದೆ. ಆಂಟೋನಿಯನ್ನ ಬಂಧಿಸಿದ್ದಾರೆ ಚಿಕ್ಕಡಪಲ್ಲಿ ಪೊಲೀಸರು. ಕಾಲ್ ತುಳಿತದ ವೇಳೆ ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನರನ್ನ ತಳ್ಳಿದ ಕೇಸ್ನಲ್ಲಿ ಬೌನ್ಸರ್ ಆಂಟೋನಿಯನ್ನ ಅರೆಸ್ಟ್ ಮಾಡಲಾಗಿದೆ. ಅಲ್ಲು ಅರ್ಜುನ್ ವಿಚಾರಣೆಯ ಬೆನ್ನಲ್ಲೇ ಬಾಡಿಗಾರ್ಡ್ನನ್ನ ಬಂಧನ ಮಾಡಲಾಗಿರುವಂಥದ್ದು. ಇಷ್ಟು ದಿನ ಆದ್ಮೇಲೆ ಬಂಧನ ಮಾಡಲಾಗ್ತಾ ಇದೆ. ಅಲ್ಲಿ ಸರ್ಕಾರ ವರ್ಸಸ್ ಅಲ್ಲು ಅರ್ಜುನ್ ನಡುವೆ ಯಾವ ರೀತಿಯಾದಂಥ ಜಟಾಪಟಿ ವಾಗ್ಯುದ್ಧಗಳು ನಡೀತಾ ಇದಾವೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ನೋಡ್ತಾನೆ ಇದ್ದೀವಿ. ಈ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಪುಷ್ಪ 2 ಅಲೆಯಲ್ಲಿ ತೇಲ್ತಾ ಇರುವಂಥ ಸಂದರ್ಭದಲ್ಲಿ ಅದನ್ನ ಖುಷಿನೇ ಪಡಂಗಿಲ್ಲ. ಆ ರೀತಿಯಾಗಿ ಸರ್ಕಾರ ಅವರನ್ನ ಪದೇ ಪದೇ ವಿಚಾರಣೆಗೆ ಕರೆಯುವಂಥದ್ದಾಗಿರ್ಬೋದು. ಹಾಗೆ ಆ ಸಾವಿನ ತನಿಖೆಯ ಬಗ್ಗೆ ಅವರೊಂದು ಕಡೆ 1 ವರ್ಷನೇ ಹೇಳ್ತಾರೆ, ಇವರೊಂದು ವರ್ಷನೇ ಹೇಳ್ತಾ ಇರುವಂಥದ್ದು. ವಿಧಾನಸಭೆಯಲ್ಲೂ ಕೂಡ ಅಲ್ಲಿ ಚರ್ಚೆ ಆಗಿದ್ದನ್ನ ಗಮನಿಸಿದ್ವಿ. ಇನ್ನು ಇವತ್ತು ಸತತ 4 ಗಂಟೆಗಳ ಕಾಲ ಅಲ್ಲು ಅರ್ಜುನ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಅದಾದ ಬಳಿಕ ಅವರ ಬೌನ್ಸರ್ ಆಂಟೋನಿಯನ್ನ ಬಂಧಿಸಲಾಗಿದೆ. ಅವರ ಬೌನ್ಸರ್ ಆಂಟೋನಿ ಅಲ್ಲಿ ಬಂದಿದ್ದಂಥ ಜನರನ್ನ ತಳ್ಳಿದ್ರು ಅನ್ನುವಂಥ ಆರೋಪವನ್ನು ಮಾಡ್ತಾ ಬಂಧನ ಮಾಡಲಾಗಿದೆ. ಮಹಿಳೆಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ತೆಲಂಗಾಣ ಸರ್ಕಾರ. ಇವರಿಗೆ ಆಲ್ರೆಡಿ 25 ಲಕ್ಷ ಹಣವನ್ನ ಘೋಷಣೆ ಮಾಡಿದ್ರು. ಅದಾದ್ಮೇಲೆ ವೈದ್ಯಕೀಯ ಖರ್ಚು ವೆಚ್ಚವೆಲ್ಲವನ್ನು ಕೂಡ ನಾವು ನೋಡ್ಕೊಳ್ತೀವಿ ಅಂತಲೂ ಕೂಡ ಹೇಳಿದ್ರು. ಇದರ ಜೊತೆಗೆ ಈಗ ವಿಚಾರಣೆಯನ್ನ ಕೂಡ ಮಾಡ್ತಾ ಮತ್ತಷ್ಟು ವಿಚಾರಣೆಯನ್ನ ಮಾಡೋದ್ರ ಜೊತೆಗೆ ಅವರ ಬಾಡಿಗಾರ್ಡ್ ಆಂಟೋನಿಯನ್ನ ಕೂಡ ಬಂಧಿಸಿದ್ದಾರೆ ಚಿಕ್ಕಡಪಲ್ಲಿ ಪೊಲೀಸರು. ತೆಲಂಗಾಣದ ಚಿಕ್ಕಡಪಲ್ಲಿ ಪೊಲೀಸರು ಅಲ್ಲು ಅರ್ಜುನ್ ಬಾಡಿಗಾರ್ಡ್ ಅನ್ನ ಬಂಧಿಸಿದ್ದಾರೆ. ಬೌನ್ಸರ್ ಅನ್ನ ಬಂಧಿಸಿರುವಂಥದ್ದು. ಅವರು ಬಂದು ಹೋದಂಥ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇವತ್ತು ಅಲ್ಲು ಅರ್ಜುನ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತಲ್ಲ, ಆ ದೃಶ್ಯಾವಳಿ ಅದು. ಸತತ 4 ಗಂಟೆ ವಿಚಾರಣೆಯನ್ನ ಮಾಡಲಾಗಿದೆ. ಇಲ್ಲಿ ಡೈರೆಕ್ಟ್ ಆಗಿ ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ನಡುವೆನೇ ಒಂದು ದೊಡ್ಡ ಜಟಾಪಟಿ ಆಗ್ತಾ ಇತ್ತು. ಇನ್ನು ನಿನ್ನೆ ಬೇರೆ ಶಾಸಕರೊಬ್ಬರು ಹೇಳಿಕೆಯನ್ನ ಕೊಟ್ಟರು ಅಲ್ಲು ಅರ್ಜುನ್ ವಿರುದ್ಧ. ಅಲ್ಲಿ ಮಹಿಳೆ ಒಬ್ಬರು ಸಾವನ್ನಪ್ಪಂತ ಸಂದರ್ಭದಲ್ಲಿ ಆ ವಿಚಾರವನ್ನ ಹೋಗ್ಬಿಟ್ಟು ಅಲ್ಲು ಅರ್ಜುನ್ ಅವರು ಮೂವಿ ನೋಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಹೇಳ್ದಾಗ ಸುಮ್ಮನೆ ನಕ್ಬಿಟ್ಟು ಸುಮ್ಮನಾಗ್ತಾರೆ ಅಲ್ಲು ಅರ್ಜುನ್. ಮೂವಿಯನ್ನ ನೋಡಬೇಕಾದ್ರೆ ಸೀರಿಯಸ್ ಆಗೂ ಕೂಡ ತೆಗೆದುಕೊಳ್ಳಿಲ್ಲ. ಒಂದು ಸಾವಾಗಿದೆ ಅಂತ ಹೇಳಿದ್ರು ಕೂಡ ನಕ್ಬಿಟ್ಟು ಸುಮ್ಮನಾಗ್ತಾರೆ ಅಂದ್ಬಿಟ್ಟು ಒಬ್ಬರು ಶಾಸಕರು ಆರೋಪವನ್ನ ಮಾಡಿದ್ರು ಅಲ್ಲು ಅರ್ಜುನ್ ಅವರ ಮೇಲೆ. ನಿನ್ನೆ ಅಷ್ಟೇ ಆರೋಪ ಆಗಿದ್ದು ಅದು. ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅವರನ್ನ ತೀವ್ರವಾಗಿ ವಿಚಾರಣೆಗೂ ಕೂಡ ಒಳಪಡಿಸಲಾಗ್ತಾ ಇದೆ. ಮೊನ್ನೆ ಬಂಧನ ಆಗಿದ್ದು ಕೂಡ ನೋಡಿದ್ರಿ.